ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಸುತ್ತಾ PMC ಮೈಸೂರು ನಿರ್ವಾಹಕರು ಮತ್ತು ಸಂಸ್ಥಾಪಕರು ಮತ್ತು ಯೂಟ್ಯೂಬ್ನಲ್ಲಿ ಜೂಮಲ್ಲಿ ಬಂದಂತಹ ನನ್ನೆಲ್ಲ ಧ್ಯಾನ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ದಿನ ಪತ್ರಿ ಸರ್ ಅವರು ಒಂದು ಸಂದೇಶದಲ್ಲಿ ಅದ್ಭುತವಾದಂತಹ ಸಂದೇಶ. ಇದನ್ನ ನಾವು ಸರ್ ಹೇಳಿದಂತ ಯಾವುದನ್ನು ಕೂಡ ನಾವು ಆಚರಣೆಗೆ ತರದೆ ಬಿಡ್ತಕ್ಕಂತ ಸಂದೇಶಗಳಿಲ್ರಿ. ಪ್ರತಿಯೊಂದು ಮಾತು ಕೂಡ ಆ ಮಾತುಗಳನ್ನ, ಆ ಒಂದು ನುಡಿಗಳನ್ನ, ವಾಕ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಧನ್ಯ ಅಂತ ಸಾಕಷ್ಟು ಸೂತ್ರಗಳನ್ನ ಪತ್ರಿ ಸರ್ PSSMಗಾಗಿ ಕೊಟ್ರು. ಅವುಗಳನ್ನೆಲ್ಲ ಒಂದು ಶಾಸನಗಳಂತಾನೆ ಕರೆಯುವುದು. ಅಂತಹ ಅದ್ಭುತವಾದಂತಹ ಈ ಶಾಸನಗಳಲ್ಲಿ, ಆ ಸಿದ್ಧಾಂತಗಳಲ್ಲಿ ಒಂದು ಲಂಘನಂ ಪರಮೌಷಧಂ. ನಾವು ಚಿಕ್ಕವರಿದ್ದಾಗ ಒಂದು ಸೀಮೋಲ್ಲಂಘನ ಅಂತ ಒಂದು ವರ್ಡ್ ಕೇಳಿದ್ವಿ. ಸೀಮೋಲ್ಲಂಘನ, ಉಲ್ಲಂಘನ ಅಂದ್ರೆ ದಾಟೋದು. ಆದ್ರೆ ಇಲ್ಲಿ ಲಂಘನ ಅಂತ ಬಂತಲ್ಲ, ನನಗೆ ಒಂದ್ ಸ್ವಲ್ಪ ಏನಿದು, ಇದು ಲಂಘನನ ಲಂಘನನ ಅಂತ ಕೇಳಿದಾಗ, ಲಂಘನ ಅಂದ್ರೆ ಸ್ಕಿಪ್ ಮಾಡೋದು. ಇದು ಎಲ್ಲಿ ಬರುತ್ತಂದ್ರೆ ಪತಂಜಲಿ ಯೋಗ ಸೂತ್ರಗಳಲ್ಲಿ ಬರುತ್ತೆ. ಲಂಘನ ಅಂದ್ರೆ ಸ್ಕಿಪ್ ಮಾಡೋದು. ಏನನ್ನ ಸ್ಕಿಪ್ ಮಾಡೋದು, ಎಲ್ಲಿ ಏನನ್ನ ನಾವು ಬ್ರೇಕ್ ಮಾಡೋದು ಅಂತಂದ್ರೆ ಸರ್ ಅವರು 3 ವಿಚಾರಗಳಲ್ಲಿ ಉಪವಾಸ ಮಾಡ್ಬೇಕಂತ ಹೇಳ್ಯಾರ. ಸ್ಕಿಪ್ ಮಾಡೋದಂದ್ರೆ ಉಪವಾಸನೆ ಮಾಡೋದಲ್ಲ. ಊಟ ಸ್ಕಿಪ್ ಮಾಡಿದ್ವಿ, ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿದ್ವಿ, ರಾತ್ರಿ ಊಟ ಸ್ಕಿಪ್ ಮಾಡಿದ್ವಿ ಅಂತ ಹೇಳ್ತಿರ್ತೀವಲ್ಲ, ಅಂದ್ರೆ ಉಪವಾಸ ಮಾಡೋದು. ಯಾವ್ಯಾವ ವಿಚಾರದೊಳಗ ಉಪವಾಸ ಮಾಡ್ಬೇಕಂತ ಹೇಳಿದ್ರಂದ್ರೆ ಸರ್, ನಮ್ಮ ಆಹಾರದ ವಿಚಾರ, ಮಾತಿನ ವಿಚಾರ ಮತ್ತು ಆಲೋಚನೆ ವಿಚಾರ, ಇಷ್ಟರಲ್ಲಿ ನಾವು ಉಪವಾಸಗಳನ್ನ ಮಾಡ್ಬೇಕು. ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಸಾಧ್ಯ ಆಗತ್ರಿ? ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲಲ್ಲ ಅನ್ಕೊಂಡ್ರೆ ಬಹಳ ನೀಟಾಗಿ ಹೇಳ್ರಿ ಪತ್ರಿ ಸರ್. ಆಹಾರದ ವಿಚಾರಕ್ಕೆ ಬಂದಾಗ ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಯುಕ್ತಾಹಾರ ಅಂದ್ರೆ ಸರಿಯಾದ ಆಹಾರ ತಗೋಬೇಕು. ಮಿತಾಹಾರ ಅಂದ್ರೆ ಅಲ್ಪಾಹಾರ ತಗೋಬೇಕು. ನಿರಾಹಾರ ಅಂದ್ರೆ ಉಪವಾಸ ಮಾಡೋದು. ನೀ ಎರಡನೇದಾಗಿ ಏನ್ ಹೇಳಿದ್ರಂದ್ರೆ ಮಾತಿನ ಬಗ್ಗೆ ಹೇಳಿದ್ರು. ಯುಕ್ತ ಭಾಷಣ. ಭಾಷಣ ಅಂದ್ರೆ ಮಾತು. ನಾವೇನ್ ಭಾಷಣ ಮಾಡಲ್ರಿ ಅನ್ಕೊಳಂಗಿಲ್ಲ. ನಾವ್ ಪ್ರತಿಯೊಬ್ರು ನಾವು ಮಾತಾಡೋರೆ. ಯುಕ್ತ ಭಾಷಣ, ಮಿತ ಭಾಷಣ, ನಿರ್ಭಾಷಣ. ಯುಕ್ತ ಭಾಷಣ ಅಂದ್ರ ಸರಿಯಾದ ಮಾತು. ಮಿತ ಭಾಷಣ ಅಂದ್ರೆ ಎಷ್ಟ್ ಬೇಕ್ ಅಷ್ಟೇ. ಯಾವಾಗ ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅಷ್ಟ್ ಮಾತಾಡ್ಬೇಕು. ಇನ್ನ ನಿರ್ಭಾಷಣ ಅಂದ್ರೆ ಟೋಟಲಿ ಮೌನ. ಇನ್ ಮೂರನೇದಾಗಿ ಯೋಚನೆ ಬಗ್ಗೆ ಹೇಳ್ತಾರೆ. ಆ ಯೋಚನೆಯಲ್ಲಿ 3 ಟೈಪ್ ಅಂತ ಕೇಳ್ಬೋದು ನೀವು. ಹೌದು, 3 ಟೈಪ್ ಐತ್ರಿ. ಯೋಚನೆ ಒಳಗ ಸರಿಯಾದ ಯೋಚನೆ, ಮಿತ ಯೋಚನೆ, ನಿರ್ಯೋಚನೆ. ಯೋಚನೆಯೊಳಗುನು ಸರಿಯಾದ ಯೋಚನೆ ಐತೆ, ಮತ್ತೆ ಎಷ್ಟ್ ಬೇಕು, ಹೌದು, ಸರಿಯಾದ ಆಲೋಚನೆಗಳನ್ನೇ ಮಾಡ್ಬೇಕು. ವಿನಾಶಕಾರಿ ಆಲೋಚನೆಗಳನ್ನ ಮಾಡಬಾರ್ದು. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ ನೋಡ್ರಿ, ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್ ಮತ್ತೆ ಮಿರಾಕ್ಯುಲಸ್ ಥಿಂಕಿಂಗ್. ಅದಕ್ಕೆ ಉದಾಹರಣೆ ಕೂಡ ಕೊಟ್ಟು ಹೇಳಿದ್ದಾರೆ. ಸರಿಯಾದ ಯೋಚನೆ ಮಾಡ್ಬೇಕು, ಎಷ್ಟ್ ಬೇಕು ಅಷ್ಟೇ ಆಲೋಚನೆ ಮಾಡ್ಬೇಕು. ಇವಾಗ ಒಂದ್ ಮಾತೈತ್ರಿ, ಊರಿಗೆ ಹೋಗೋದನ್ನ ಕೊಡ್ಲಿ ತಗೊಂಡ್ ನಿಂತ್ರು ಅಂತ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕ ಒಂದು ಫೇಮಸ್ ಸ್ಲೋಗನ್ಗಳಿದಾವ ಒಂದಿಷ್ಟು. ಅಂದ್ರೆ ಆ ವಿಚಾರ ಸಣ್ಣದಿರ್ತೈತೆ, ಒಂದು ಊರಿಂದ ಚೂಟಿ ತೆಗಿತಕ್ಕಂತ ಒಂದು ಸಣ್ಣ ಪ್ರಮಾಣದ್ದಿರುತ್ತೆ. ಅದನ್ನ ಆಲೋಚನೆ ಮಾಡಿ ಮಾತಾಡಿ ಆಲೋಚನೆ ಮಾಡಿ ಅದನ್ನ ಏನ್ ಮಾಡ್ಕೊಳ್ಳೋದು, ಕೊಡ್ಲಿ ತಗೊಂಡ್ ನಿಂತ್ರು ಹೋಗ್ಲಾರ್ದಷ್ಟಕ್ಕೆ ತಂದ್ಕೊಂಡ್ಬಿಡ್ತಾರಲ್ಲ, ಅದಕ್ಕ ಆ ಮಾತನಲ್ಲಿ ಬಳಸ್ತಾರ. ಅದಕ್ಕೆ ಹೆಂಗ್ ಮಾಡ್ಬೇಕಂತ ನಾವು ನೋಡೋಣ. ಮೊದಲನೇದಾಗಿ ನಾವು ಆಹಾರದ ವಿಚಾರಕ್ಕೆ ಬಂದ್ರೆ, ಇದು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತ ವಿಚಾರ. ಹೊಟ್ಟೆಗೆ ಸಂಬಂಧಪಟ್ಟ ವಿಚಾರವನ್ನ ನಾವು ಮಿಕ್ಸಿ ತಗೊಳನ್ರಿ. ಒಂದ್ ಮಿಕ್ಸಿ ಒಳಗ ನಾವು ಒಂದ್ ಚಟ್ನಿ ಮಾಡ್ಬೇಕಾಗಿರ್ತೈತೆ. ನಾವು ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಭಾಗ, ಜಾಸ್ತಿ ಜನ ಇದ್ದಾಗ ಸ್ವಲ್ಪ ಜಾಸ್ತಿ ಬೇಕಾಗತ್ತಲ್ಲ, ನಾವು ದೊಡ್ಡ ಜಾರ್ ತಗೋತೀವಿ. ಅವಾಗ ಏನಾಗತ್ತಂದ್ರೆ ಆ ಮಿಕ್ಸಿ ಒಳಗ ಅರ್ಧಕ್ಕಿಂತ ಸ್ವಲ್ಪ ಪ್ರಮಾಣ, ಅಥವಾ ದೊಡ್ಡ ಜಾರ್ ಆದಾಗ ಅರ್ಧನೇ ಆಗುತ್ತ. ಅದಕ್ಕೆ ಸ್ವಲ್ಪ ನೀರ್ ಹಾಕ್ತಿವಿ. ಅದಕ್ಕೆ ಮತ್ತೆ ತಿರುಗ್ಲಿಕ್ಕ ಸ್ವಲ್ಪ ಗಾಳಿ ಆಡ್ಲಕ್ಕ ಸ್ವಲ್ಪ ಗಾಳಿ ಜಾಗ ಬಿಡ್ತೀವಿ.
ಒಂದ್ ವೇಳೆ ತುಂಬಾ ತುಂಬಿಸ್ಬಿಟ್ರೆ ಏನಾಗುತ್ತೆ, ಮಿಕ್ಸಿ ತಿರುಗಲ್ಲ, ಮಿಕ್ಸಿ ಹೀಟ್ ಆಗಿ ಆಫ್ ಆಗ್ಬೋದು, ಮತ್ತೆ ನಮ್ಮ ಟೈಮಿಗೆ ಚಟ್ನಿನೂ ಸಿಗಲ್ಲ. ಇದು ಹೊಟ್ಟೆ ತುಂಬಾ ಕಂಠಮಟ ತಿಂತಾರಂತಾರ ನೋಡ್ರಿ. ಇಷ್ಟ ಆಗಿತ್ತು ಅಥವಾ ಫ್ರೀಯಾಗಿ ಸಿಕ್ತಿತ್ತು ಅಂದ್ರೆ, ಬಹಳ ವೆರೈಟಿ ವೆರೈಟಿ ಇತ್ತಂದ್ರೆ ಕಂಠಮಟ ತಿಂದ್ಬಿಡೋದು. ಮತ್ ಸಿಗುತ್ತಾ ಸಿಗಂಗಿಲ್ಲ ಅನ್ನಷ್ಟು. ಆತರ ಮಾಡ್ಬಾರ್ದು ಯಾವಾಗ್ಲೂ. ಅದಕ್ಕೆ ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ಬಿಟ್ಟಾನ್ರಿ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಸ್ವಪ್ನಸ್ಥ ಚೇಷ್ಟಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅಂದ್ರೆ ಯುಕ್ತಾಹಾರ ವಿಹಾರ, ಸರಿಯಾದ ಆಹಾರ ವಿಹಾರ, ಸರಿಯಾದ ಕೆಲಸ ಕಾರ್ಯಗಳು, ಸರಿಯಾದ ಕನಸು ಕಾಣುವಿಕೆ, ಇವೇನಿತ್ತಂದ್ರೆ ಇಂಥವ್ರಿಗೆ ದುಃಖ ಅನ್ನೋದು ಬರೋದೇ ಇಲ್ಲ ಜೀವನ ಪೂರ್ತಿ. ಅವ್ರು ಹೇಳಿದ್ರು, ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ ಮನುಷ್ಯನ ಸಹಜ ಸ್ವಭಾವ ಕೇವಲ ಏನೇ ಇದ್ರೂ ಅದನ್ನ ಓದೋದು ಅಥವಾ ಕೇಳಿಸ್ಕೊಳ್ಳೋದು, ಅದನ್ನ ಈ ಕಿಯಿಂದ ಕೇಳಿ ಈ ಕಡೆ ಬಿಟ್ಬಿಡೋದು. ಆ ರೀತಿ ಆಗ್ಬಾರ್ದು. ಒಂದು ಏನೇ ಬಂದ್ರೂ ಕೂಡ ಅದನ್ನ ಒಂದು ಎರಡು ನುಡಿಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದರದ ಸಾರ್ಥಕತೆ ಆಗತ್ರಿ. ನಾವು ಆ ಹೊಟ್ಟೆ ವಿಚಾರಕ್ಕೆ ಬಂದಾಗ ನಾವು ಪಶು ಪಕ್ಷಿಗಳನ್ನ ನೋಡ್ಬೇಕ್ರಿ, ವಿಶೇಷವಾಗಿ ನೋಡ್ಬೇಕು. ಆ ಪಕ್ಷಿಗಳಲ್ಲಿ ಒಂದು ಗುಣ ಐತಂತೆ, ಏನಂದ್ರೆ ಮಿತಾಬುಕ್, ಹಿತಾಬುಕ್, ಋತಾಬುಕ್. ಪಕ್ಷಿಗಳು, ಮೊನ್ನೆ ತಾನೇ ವಾಟ್ಸಪ್ ಒಳಗ್ ಬಂದಿತ್ರಿ ಅದು, ಪಕ್ಷಿಗಳು ರಾತ್ರಿ ಊಟ ಮಾಡಂಗಿಲ್ಲ, ಪಕ್ಷಿಗಳು ಮನೆ ಕಟ್ಟಿ ಬಾಡ್ಗಿ ಕೊಡಂಗಿಲ್ಲ, ಪಕ್ಷಿಗಳು ತಂದು ಶೇಖರಣೆ ಮಾಡಿ ಇಟ್ಕೊಳಂಗಿಲ್ಲ, ಪಕ್ಷಿಗಳು ಸರಿಯಾದ ಸಮಯಕ್ಕೆ ಎದ್ದೇಳ್ತಾವ, ಸರಿಯಾದ ಸಮಯಕ್ಕೆ ಮಲಗ್ತಾವ, ಮತ್ತೆ ತಮ್ಮ ಮಕ್ಕಳಿಗೆ ಅತ್ಯಂತ ಪ್ರೀತಿಯನ್ನು ಕೊಡ್ತಾವ, ಮತ್ತೆ ತಾವು ಸರಿಯಾದ ಜೀವನ ಕ್ರಮವನ್ನ ಅವಕ್ಕೆ ಕಲಿಸ್ತಾವ್ರಿ ಪಕ್ಷಿಗಳಿಗೆ. ಆದ್ರೆ ಮನುಷ್ಯ ಹಂಗ್ ಮಾಡಂಗಿಲ್ಲ. ಮನುಷ್ಯ ಪ್ರಾಣಿ ಒಂದೇನೆ, ಮಗು. ಒಂದು ಮಗುವಿಗೆ ಎಲ್ಲಿ ತನಕ ಅಂದ್ರೆ ಪೂರ್ತಿ ದೊಡ್ಡವರಾಗಿ ಮಕ್ಕಳು ಮುದುಕರಾಗ ತನಕನು ಅವರ ಒಂದು ದೇಖ್ರಿಕೆ ಅಂತ ಕರೀತಾರಲ್ಲ, ಕಾಳಜಿ, ಅದನ್ನ ಮನುಷ್ಯ ಮಾತ್ರ ಮಾಡೋದ್ರಿ. ಉಳಿದ ಯಾವ ಪ್ರಾಣಿ ಪಕ್ಷಿ ಮಾಡಂಗಿಲ್ಲ. ಆದ್ರೆ ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾವ್ರಿ. ನಾವು ನಮ್ಮ ಮನೆ ಕಟ್ಬೇಕಂದ್ರೆ ಒಂದು ನಾನಾ ರೀತಿ ಪಕ್ಷಿಗಳು ಬಂದು ಗೂಡು ಕಟ್ಕೊಂಡು ಮರಿ ಮಾಡ್ಕೊಂಡು ಹೋಗ್ತಾ ಇದ್ವು. ಅದ್ರ ನಾನು ಪ್ರತಿನಿತ್ಯ ಗಮನಿಸ್ತಿರ್ಬೇಕಾದ್ರೆ ಚಿಟ್ಗುಬ್ಬಿ ಅಂತ ಕರಿತೀವ್ರಿ ನಮ್ ಕಡೆ. ಈ ಭಾಗದೊಳಗಡೆ ನಮ್ದು ನೇಚರಲ್ಲಿ ಮನೆ ಇರೋದ್ರಿಂದ ವೆರೈಟಿ ವೆರೈಟಿ ಪಕ್ಷಿಗಳು ಬರ್ತಾವ್ರಿ ಇಲ್ಲಿ. ಅವು ಯಾವಂತ ಹೆಸರು ಗೊತ್ತಿಡಕ್ಕಾಗಿಲ್ಲ ಅಂತ ಗೊತ್ತಿಲ್ಲ ನನಗೆ. ಅದನ್ನ ನಾವು ಫೋಟೋ ತೆಗೆದು ಇದಕ್ಕೆ ಹಾಕಿದ್ರೆ ಸಿಗ್ಬೋದು. ಅಷ್ಟು ಆ ಫೋಟೋ ತೆಗಿಯಷ್ಟು ಪುರ್ಸತ್ತಿರ್ತಿರ್ಲಿಲ್ಲ. ಜಸ್ಟ್ ನಾ ಅಬ್ಸರ್ವ್ ಮಾಡ್ತಿದ್ದೆ. ಒಂದಿನ ಫೋಟೋ ತೆಗಿಯಕ್ ಹೋಗಿನೂ ಅದು ನಾನು ನೋಡಿತ್ತು, ನನ್ನ ಫೋಟೋ ತೆಗಿಯೋದನ್ನ ಗಮನಿಸಿದಾಗ ಅಲ್ಲಿಂದ ಗೂಡು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತು. ಅವತ್ತಿಂದ ನಾನು ಅದಕ್ಕೆ ಫೋಟೋ ತೆಗಿಲಿಲ್ಲ, ಜಸ್ಟ್ ಅಬ್ಸರ್ವ್ ಮಾಡ್ತಿದ್ದೆ. ಒಂದು ಗುಬ್ಬಿ ಹೊರಗಡೆ ಕೂತಿತ್ತು. ತಂದೆ ಗುಬ್ಬಿ ಇರುತ್ತದು, ತಾಯಿ ಗುಬ್ಬಿ ಮಕ್ಕಳಿಗೆ ತಿನ್ನಿಸ್ತಿತ್ತು. ಯಾವಾಗ್ಲೂ ಒಂದ್ 10 ನಿಮಿಷಕ್ಕೊಂದ್ಸಲ ಬರ್ತಿದ್ವು ಎರಡು. ಬಂದು ಒಂದು ವೇಟ್ ಮಾಡ್ತಿತ್ತು. ನೋಡ್ರಿ ಎಷ್ಟು ಕಾಳಜಿ ಇರುತ್ತೆ ಅವಕ್ಕ. ಆಮೇಲೆ ಇನ್ನೊಂದ್ ದಿನ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ನೋಡ್ದೆ ಸಣ್ಣ ಒಂದು ತಾಯಿ ಗುಬ್ಬಿ ಮುಂದೆ ಕುಂತೈತೆ. ಸಣ್ಣ ಗುಬ್ಬಿ, ಇಷ್ಟಿಷ್ಟು ಕರ್ರಗಿರೋ ಗುಬ್ಬಿ, ಕಪ್ಪು ಗುಬ್ಬಿ, ಅದು ರೆಕ್ಕೆ ಬಡಿಯೋದನ್ನ ಕಲಿಸ್ತಿತ್ತು ಅದಕ್ಕೆ. ಎಷ್ಟು ಖುಷಿ ಆಯ್ತದ ಅಂದ್ರೆ ಅದಕ್ಕೆ ನಾನು ಫೋಟೋ ತೆಗಿಯಕ್ ಹೋಗ್ಲಿಲ್ಲ, ವಿಡಿಯೋ ಮಾಡ್ಲಿಲ್ಲ. ಸುಮ್ನೆ ಕುಂತ್ ನೋಡ್ತಾ ಇದ್ದೆ. ಸ್ವಲ್ಪ ಕದ್ಲಿ ಅಲ್ಲಾಡಿದ್ರು ಗೊತ್ತಾಗ್ಬಿಡುತ್ತ ಅವಕ್ಕೆ. ಮನುಷ್ಯರ್ಗೆ ರೀ ಪ್ರಜ್ಞೆ ಬಹಳ ಕಮ್ಮಿ ಇರುತ್ತ. ಅವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಮೇಲೆ ಯಾರೋ ಅಬ್ಸರ್ವ್ ಮಾಡ್ತಾರ ಗೊತ್ತಾಗ್ಬಿಟ್ರೆ ಹೋಗ್ಬಿಡ್ತಾವ. ಆ ಪಕ್ಷಿಗಳಲ್ಲಿ ಅಷ್ಟೊಂದು ಸೆನ್ಸಿಟಿವ್ ಆಗಿರ್ತಾವ, ಅಷ್ಟು ಎಚ್ಚರಿಕೆ ಜಾಗೃತಿಯಲ್ಲಿ ಇರ್ತಾವ. ಮತ್ತೆ ಹಿತಾಬುಕ್, ಮಿತಾಬುಕ್, ಋತಾಬುಕ್, ಎಷ್ಟ್ ಬೇಕು ಅಷ್ಟನ್ನೇ ತಿನ್ಬೇಕು, ಕಂಠಮಟ ತಿನ್ನಂಗಿಲ್ಲ. ಮತ್ತೆ ಉಪವಾಸ ಮಾಡೋದು. ಗಾಂಧೀಜಿಯವರು ವಾರದಲ್ಲಿ 3 ದಿನ ಅಂತ ಹೇಳ್ತಾರ, ಒಂದಿನ ಅಂತ ಹೇಳ್ತಾರ, ಉಪವಾಸ ಮಾಡ್ತಾ ಇದ್ರು. ಮತ್ತೆ ಹಿಮಾಲಯದಲ್ಲಿ ಇರ್ತಕ್ಕಂಥ ಯೋಗಿಗಳು ನೋಡ್ರಿ, ಅವರು ಬರೀ ಕೇವಲ ಶ್ವಾಸಾಹಾರದಿಂದ ಮಾತ್ರ ಅವರು, ಮೊನ್ನೆ ತಾನೇ ಕುಂಭಮೇಳ ನಡೀತಲ್ಲ, 45 ದಿನಗಳ ಕಾಲ ಕುಂಭಮೇಳದೊಳಗಡೆ ಲಕ್ಷಾಂತರ
ಸಾಧು ಸಂತರು, ಯೋಗಿಗಳು, ಅಘೋರಿಗಳು, ಮತ್ತೆ ವಿಶೇಷವಾದಂತಹ ನಾಗಸಾಧುಗಳು ಅವರೆಲ್ಲ ಅಲ್ಲಿ ಬಂದಿದ್ರು. ನೋಡ್ರಿ ಅವ್ರಿಗೆಲ್ಲ ಹೆಂಗ್ ಗೊತ್ತಾಗುತ್ತದೆಲ್ಲ? ಅವ್ರಿಗೇನ್ ಮೊಬೈಲ್ ಇರುತ್ತಾ? ಕೆಲವರು ಅಖಾಡ ಮಾಡ್ಕೊಂಡು ಅಲ್ಲೇ ಹಿಮಾಲಯದಲ್ಲಿ ವಾಸವಾಗಿರ್ಬೋದು, ಆದ್ರೆ ಅಷ್ಟು ಜನ ಅಲ್ಲಿ ವಾಸವಾಗಕ್ ಆಗಂಗಿಲ್ಲಲ್ಲ. ಕೆಲವರು ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೇನೆ ಏಕಾಂತವಾಗಿ ಅವರು ಧ್ಯಾನ ಸಾಧನೆ ಮಾಡ್ತಿರ್ತಾರೆ. ಅವರಿಗೆ ಎಲ್ಲಿ ಹೋಟೆಲ್ಗಳಿಲ್ಲ, ಮಾಲ್ಗಳು ಇಲ್ಲ, ರೆಸ್ಟೋರೆಂಟ್ಗಳಿಲ್ಲ. ಅಲ್ಲಿ ಕೇವಲ ಶ್ವಾಸಾಹಾರ. ಅವರು ಅದು ಕೂಡ ಸ್ವಲ್ಪ ಅಲ್ಪ ಮಟ್ಟಿಗೆ ಆಹಾರವನ್ನ ನಮ್ಮ 2012ರಲ್ಲಿ ಒಬ್ಬ ಹಿಮಾಲಯ ಯೋಗಿ ಬಂದಿದ್ರು. ಡಾಕ್ಟರ್ ಶಿವಾನಂದ ಏನೋ ಇತ್ತು ಅವ್ರ ಹೆಸರು. ಅವರು ಡಾಕ್ಟರ್ ಶಿವದಾಸ್ ಯೋಗಿ ಅಂತ ಅವ್ರ ಹೆಸರು. ಅವ್ರು ಬಂದಾಗ ಹೇಳಿದ್ರು, ಅವರು ಆವಾಗ ಅವಾಗ ಕಾಡಲ್ಲಿ ಓಡಾಡ್ಬೇಕಾದ್ರೆ ಜೇನುತುಪ್ಪವನ್ನ ಸ್ವೀಕರಿಸ್ತಾ ಇದ್ರಂತೆ. ಹೆಚ್ಚು ಧ್ಯಾನ ಸಾಧನೆ. ಆ ಕೊರೆಯೋ ಚಳಿಯಲ್ಲಿ ಕೂಡ ಅವರು ಮೈ ಮೇಲೆ ಅಲ್ಪ ಸ್ವಲ್ಪ ಬಟ್ಟೆ ಹಾಕೊಂಡು, ನಾವೇನು ಟ್ರಿಪ್ ಹೋದ್ರೆ ಮಫ್ಲರು, ಗ್ಲೌಸು, ಸಾಕ್ಸು, ಮತ್ತೆ ಸ್ವೆಟರ್ಗಳು, ಮತ್ತೆ ಮಾಸ್ಕ್ಗಳು ಹಾಕೊಂಡು, ಮತ್ತೆ ಅಲ್ಲಿಗೂ ಚಳಿ ತಡಿಯಲ್ಲ, ಬಹಳ ಚಳಿ ಆಗ್ತಾ ಇರುತ್ತೆ ನಮ್ಗೆ. ಆದ್ರೆ ಅವ್ರು ಹೆಂಗಿರ್ತಾರಂದ್ರೆ, ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಸ್ವಾಮಿ ರಾಮ್ ಅವ್ರು ಬರ್ದಾರ್ರಿ. ಅವ್ರಿಗೆ ವಿಶೇಷವಾದಂತ ಒಂದು ಯೋಗ ಸಾಧನೆ ಮಾಡಿರ್ತಾರಂತ. ಅಲ್ಲಿ ಅವ್ರಿಗೆ ಆ ಒಂದು ಏನಂದ್ರೆ ಪ್ರತಿನಿತ್ಯ ಸ್ನಾನ ಮಾಡಕ್ಕಾಗಲ್ಲ ಅವ್ರಿಗೆ. ಆ ಒಂದು ಚರ್ಮದ ಗ್ರಂಥಿಗಳಂತಿರ್ತಲ್ಲ, ಸ್ವೇದ ಗ್ರಂಥಿಗಳು, ಅಲ್ಲಿಂದ ಸ್ನಾನ ಮಾಡಿದಷ್ಟು ಕ್ಲೀನ್ ಆಗುತ್ತಂತ್ರಿ ಅವರಿಗೆ. ಆ ಒಂದು ವಿಶೇಷ ಯೋಗ ಇದೆ ಅಂತ. ಆ ಒಂದು ವಿಶೇಷ ಯೋಗಗಳಿಂದ ಅವ್ರಿಗೆ ಹಸಿವು, ನೀರಡಿಕೆ, ನಿದ್ರೆ ಇವು ಯಾವ ಬರ್ಲಾರ್ದಂಗೆ ಅವರು ಅದನ್ನ ಸಾಧನೆ ಮಾಡಿರ್ತಾರ. ಅದಕ್ಕೆ ಅವ್ರಿಗೆ ಅಲ್ಲಿ ಹಿಮಾಲಯದೊಳಗಡೆ ಬರಿಗಾಲಿಂದ ಅಡ್ಡಾಡ್ತಿರ್ತಾರ. ಮೈ ಮೇಲೆ ಅವರಂತೂ ಕೇವಲ ಕೌಪಿನ ಕೂಡ ಇರಂಗಿಲ್ಲ ನಾಗಾ ಸಾಧುಗಳಿಗೆ. ನಾವೆಲ್ಲ ಮೊನ್ನೆ ನೋಡಿದ್ವಿ. ಯಾರು ನೇರವಾಗಿ ನೋಡಿಲ್ಲ ಅಂದ್ರೂ ಕೂಡ ಒಂದು ವಾಟ್ಸಾಪ್ ಅಲ್ಲಿ ಇದು ಬಂದಾಗ ನೋಡಿರ್ಬೇಕಲ್ಲ. ಅಂತಹ ಚಳಿಯಲ್ಲಿ ಕೂಡ ಹೆಂಗಿರ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಅವರ ನಿರಂತರ ಸಾಧನೆ ಇರುತ್ತ. ಅವರು ಏನ್ ತಿಂತಾರೋ ಗೊತ್ತಿಲ್ಲ, ಏನ್ ಊಟ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಅವರು ಶ್ವಾಸಾಹಾರದಿಂದ ಮಾತ್ರ ಅವರು ಬದುಕ್ಯಾರ ಅಂತ ಹೇಳ್ಬೋದ್ರಿ. ಸರ್ ಹೇಳ್ತಾರ, ಶರೀರಕ್ಕೆ ಬಿ ಪಿ ಶುಗರ್ ಬಂದ್ರೆ ಉಪವಾಸ ಮಾಡ್ರಿ. ಸರ್ 2012 ಅದಕ್ಕಿಂತ ಮುಂಚೆ 1 ವರ್ಷ ಮೌನ ಇದ್ರಿ ಸರ್. 2012ರಿಂದ 13 ತನಕ 1 ವರ್ಷ ಮೌನ ಇದ್ರು. ಯಾವಾಗ ಮಾತಾಡ್ತಿದ್ರು ಸರ್ ಅಂದ್ರೆ, ವೇದಿಕೆ ಮೇಲೆ ಏನಾದ್ರೂ ಧ್ಯಾನದ ಬೋಧನೆ ಮಾಡ್ಬೇಕಾಗಿತ್ತು, ಸಂದೇಶ ಕೊಡ್ಬೇಕಾಗಿತ್ತಂದ್ರೆ ಅವರು ಮಾತಾಡ್ತಿದ್ರು, ಉಳ್ದಂಗೆ ಮೌನವಾಗಿದ್ರು. ಆಮೇಲೆ 1 ವರ್ಷ ಅವರು ಬ್ರೇಕ್ ದ ರೊಟೀನ್ ಅಂತ ಒಂದು ಮೆಸೇಜ್ ಕೊಟ್ಟಾರ ಇದ್ರೊಳಗ. ಹೆಂಗಂದ್ರೆ, ದಿನನಿತ್ಯ ಒಂದೇ ತರ ಮಾಡ್ತಿರ್ತೀಯಲ್ಲ, ಅದನ್ನ ಚೇಂಜ್ ಮಾಡ್ಕೊ. 1 ವರ್ಷ ಅವರು ಬರೀ ಸೂಪ್ ಅನ್ನ ಕುಡಿತಾ ಇದ್ರು, ತರಕಾರಿಯ ಸೂಪ್ಗಳನ್ನ ಕುಡ್ತಿರ್ತಾ ಇದ್ರು, ಜ್ಯೂಸ್ಗಳನ್ನ ಕುಡಿದಿದ್ರು. ಕೆಲವು ಸಲ ಅವರು ಆ ರೀತಿಯ ಒಂದು ಕಠೋರ ಒಂದು ಸಾಧನೆ ಕೂಡ ಮಾಡಿದ್ದಾರೆ ಸರ್. ಇದು ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಇದು ಪತ್ರಿ ಸರ್ ಹೇಳ್ಯಾರ ಅಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಇದನ್ನ ನಾವು ಎಷ್ಟು ತಿಂತಾ ಇದ್ದೀವಿ, ಏನನ್ನ ತಿಂತಾ ಇದ್ದೀವಿ, ಅದರಲ್ಲಿಯೂ ಕೂಡ ಮಾಂಸಾಹಾರ ನಿಷಿದ್ಧ. ಮಾಂಸಾಹಾರ, ಬೆಳ್ಳುಳ್ಳಿ, ಮತ್ತೆ ಏನ್ರಿ ಇದು ಮಶ್ರೂಮ್ ಬಹಳ ಫ್ಯಾಷನ್ ಆಗ್ತಾ ಇದೆ ಈ ಆ ತರದ ತಿನಿಸುಗಳು ಇತ್ತೀಚಿನ ದಿನದೊಳಗೆ. ಯಾಕಂದ್ರೆ ಅದು ಸಸ್ಯಾಹಾರ ಅಲ್ವೇ ಅಲ್ಲ. ಅದಕ್ಕಾಗಿ ಯಾಕಂದ್ರೆ ಪತ್ರ ಹರಿತಿರಂಗಿಲ್ರಿ ಅದ್ರೊಳಗ. ಅದು ಒಂದು ಬೂಸ್ಟ್. ನಾವ್ ನೋಡ್ರಿ ಏನಾದ್ರು ಬೂಜಿಡಿ ಅಂತಾರಲ್ಲ, ಅಂತಲ್ಲಿ ಬೆಳೆದಂತದ್ದು. ಅದಕ್ಕೆ ಅದನ್ನ ತಿನ್ಬಾರ್ದಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ ಇವಾಗಂದ್ರೆ, ಈಗ ಮಾತಿಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಬರೋಣ. ಯುಕ್ತ ಭಾಷಣ, ಮಿತ ಭಾಷಣ, ನಿರ್ಭಾಷಣ. ಸರಿಯಾದ ಮಾತಾಡ್ಬೇಕು. ಬಸವಣ್ಣವರು 12ನೇ ಶತಮಾನದಲ್ಲೇ ಹೇಳಿದ್ರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದ ಲಿಂಗ ಮೆಚ್ಚಿ ಅಹುದಹುದನ್ಬೇಕು. ಸ್ಪಷ್ಟವಾಗಿ ಹೇಳ್ಬಿಟ್ಟಾರ. ನಾವು ಮಾತಾಡಿರೋದು ಮುತ್ತಿನ ಹಾರ ಜೋಡಿಸಿದಂಗೆ ಎಷ್ಟು ಚಂದ ಕಾಣುತ್ತಲ್ಲ ಆ ರೀತಿ ಇರಬೇಕು. ಸ್ಫಟಿಕದ ಶಲಾಕೆ, ಸ್ಫಟಿಕ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತೀವಲ್ಲ, ಅಷ್ಟು ಸ್ಪಷ್ಟವಾಗಿರ್ಬೇಕು ನಮ್ಮ ಮಾತು.
ಆಮೇಲೆ ಹೆಂಗಿರ್ಬೇಕು? ಮಾಣಿಕ್ಯದ ದೀಪ್ತಿ ಅಷ್ಟು ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ನೋಡಲಿಕ್ಕೆ ಬಹಳ ಸುಂದರವಾಗಿರ್ಬೇಕು. ಮತ್ತೆ ಲಿಂಗ ಮೆಚ್ಚಿ ಹೌದೌದು ಅನ್ಬೇಕು. ಲಿಂಗ ಅಂದ್ರೆ ಗುಡಿಯೊಳಗಿರೋ ಲಿಂಗ ಅಲ್ರಿ, ನಮ್ಮೊಳಗಡೆ ಇರ್ತಕ್ಕಂತಹ ಆತ್ಮಲಿಂಗ ಅದು. ಓ, ಅದಕ್ಕೆ ಉತ್ತರ ಕರ್ನಾಟಕ ಕಡೆ ಮಾತೈತ್ರಿ, ಜನಕ್ಕೆ ಅಂಜಲಿಲ್ಲ ಅಂದ್ರೂ ಮನಕ್ಕೆ ಅಂಜಿ ನಡಿಬೇಕು. ಅಂದ್ರೆ ನಾವು ಹೊರಗಡೆ ಇರ್ತಕ್ಕಂತಹ ಜನರಿಗೆ ಹೆದರ್ಬೇಕಾಗಿಲ್ಲ, ಅವರನ್ನ ಮೆಚ್ಚಿಸ್ಬೇಕಾಗಿಲ್ಲ. ಇಲ್ಲಿ ಒಳಗಡೆ ಇದನ್ನಲ್ಲ ಭಗವಂತ, ಈತ ಮೆಚ್ಚಿಬಿಡ್ಬೇಕು. ಈತ ಮೆಚ್ತಾನಂದ್ರೆ ಅವ್ರು ಮೆಚ್ಚಂಗಿಲ್ಲೇನ್ರಿ? ಇನ್ನ ಯಾರನ್ನೋ ಮೆಚ್ಚಿಸ್ಲಿಕ್ಕೆಲ್ಲ ಒಳಗಡೆ ಇರೋ ಪರಮಾತ್ಮ ನೋಡ್ರಿ. ಯಾವಾಗ್ಲೂ ನಮ್ಮ ಒಳಗಡೆ ಒಂದು CC ಕ್ಯಾಮ್ರಾ ಐತೆ, ಮೇಲೊಂದು CC ಕ್ಯಾಮ್ರಾ ಐತೆ. ಅದು ನಮ್ಮನ್ನ 360 ಡಿಗ್ರಿಯಲ್ಲಿ ನಮ್ಮನ್ನ ವಾಚ್ ಮಾಡ್ತಿರುತ್ತ. ಅದಕ್ಕೆ ನಾವು ಇಲ್ಲಿ ಮೆಚ್ಚೋ ತರ ನಡ್ಕೊಂಡ್ಬಿಟ್ರೆ ಬೇಕಾಗಿಲ್ರಿ, ಯಾವ ಸರ್ಟಿಫಿಕೇಟ್ ಬೇಕಿಲ್ಲ ನಮ್ಗೆ, ಯಾರೇನು ಟಿಕ್ ಮಾರ್ಕ್ ಹಾಕೋದು ಬೇಕಿಲ್ಲ. ಸರ್ವಜ್ಞ ಒಂದ್ ಮಾತು ಹೇಳ್ತಾನ್ರಿ, ಮಾತೀನಿನ್ ನಡೆನುಡಿಯು ಮಾತೀನಿನ್ ಹಗೆ ಕೊಲೆಯು ಮಾತೀನಿನ್ ಇಹಪರವು ಮಾತೇ ಮಾಣಿಕವು ಸರ್ವಜ್ಞ. ಮಾತಿನಿಂದ ನಮ್ಮ ನಡೆ ನುಡಿ ವ್ಯಕ್ತಿತ್ವ ಏನಂತ ಗೊತ್ತಾಗತ್ತ. ಮಾತಿನಿಂದಾನೇ ಹಗೆ ಕೊಲೆ. ಹಗೆ ಕೊಲೆ ಅಂದ್ರೆ ಒಂದ್ ಮಾತಾಡ್ಬಿಟ್ರೆ ಕಲಾಸ್. ಮತ್ತೆ ಜಗಳಗಳು ಕೊಲೆಗಳು ಯಾಕಾಗ್ತಾವಂದ್ರೆ ಮಾತಿನಿಂದ. ಅದಕ್ಕೆ ನಮ್ಮ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದಾಗಿರುತ್ತ. ನಾವು ಚೆನ್ನಾಗಿ ಮಾತಾಡಿವಂದ್ರೆ ನಮ್ಮ ವ್ಯಕ್ತಿತ್ವ ಗೊತ್ತಾಗ್ಬಿಡತ್ತ. ಕುಲಂ ನಾಲಿಗೆ ಅರಿಹಿತು. ನಮ್ಮ ಮಾತಿನಿಂದಾನೇ ನಮ್ಮ ವ್ಯಕ್ತಿತ್ವ ಎಂತದ್ದು, ನಾವು ಏನಂತ ತೋರಿಸ್ಬಿಡ್ತೀವಿ. ಅದಕ್ಕೆ ನಾವು ಮಾತನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಮಾತುಗಳನ್ನೇ ಆಡ್ಬೇಕು. ಇಲ್ಲಂದ್ರೆ ದ್ವೇಷ ಇವೆಲ್ಲ ಕಟ್ಟಿಟ್ಬಿಡ್ತಿ. ಬಸವಣ್ಣವರು ಒಂದೇ ಒಂದು ಮಾತು ಹೇಳಿದ್ರಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಕೃಷ್ಣ ಹೇಳಿದ್ರಲ್ಲ, ಯುಕ್ತಾಹಾರ ವಿಹಾರಸ್ಯ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇಲ್ರಿ. ಯಾವ ರೀತಿ ಬದುಕ್ಬೇಕಂತ ಹೇಳಿದ್ರು, ಅಲ್ಲಿ ಅವರು ಯಾವ ರೀತಿ ಬದುಕಿದ್ರೆ ದುಃಖ ಬರಲ್ಲಪ್ಪ ಅಂತ ಹೇಳಿದ್ರು. ಅದಕ್ಕೆ ಪತ್ರಿ ಸರ್, ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್. ಈ ಮೂರನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ದ್ವೇಷ ಬರಲ್ಲ, ಜಗಳ ಬರಲ್ಲ, ಯಾವುದೇ ರೀತಿಯ ಅನಾರೋಗ್ಯ ಕೂಡ ಬರಲ್ಲ ರೀ. ಅನಾವಶ್ಯಕ ಮಾತಾಡಿ ದ್ವೇಷ ಕಟ್ಕೊಳ್ಳೋದು, ಅನಾವಶ್ಯಕ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದು, ಬೇಕಾಗಿದ್ದು ಬೇಡಾಗಿದ್ದೆಲ್ಲ ತಿಂದು ಅನಾವಶ್ಯಕ ಯೋಚನೆಗಳನ್ನ ಮಾಡಿ ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಸರಿಯಾದ ಊಟ, ಯುಕ್ತಾಹಾರ, ಅಲ್ಪಾಹಾರ, ಮಿತಾಹಾರ. ಮಾನಸಿಕವಾಗಿ ಎಲ್ಲ ಚೆನ್ನಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕಂದ್ರೆ ಸರಿಯಾದಂತ ಮಾತು, ಅಲ್ಪ ಮಾತು, ಮತ್ತೆ ಮೌನ. ಇಷ್ಟು ನಾವು ಪಾಲಿಸಿದ್ರೆ ಬಹಳ ಪರ್ಫೆಕ್ಟ್ ಆಗಿ ಜೀವನ ಮಾಡ್ಬೋದ್ರಿ. ನಮ್ಮ ಮಾತು ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ಮತ್ತೆ ಇನ್ನೊಬ್ಬರಿಗೆ ಕೆಲವು ಸಲ ನೋಡ್ರಿ, ಮನೆಯಲ್ಲಿ ಯಾರಾದ್ರೂ ಆತ್ಮಹತ್ಯೆಗೆ ಒಳಗಾಗ್ಯಾರಂದ್ರೆ ಏನಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡೋಣ. ಅಲ್ಲಿ ಜಗಳ ಆಗಿರುತ್ತ. ಜಗಳ ಎಂಥ ಮಟ್ಟದ್ದಿರುತ್ತಂದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು, ಸತ್ತು ಹೋಗೋಷ್ಟು ಅವ್ರಿಗೆ ನೋವಾಗಿರುತ್ತ. ಅಂದ್ರೆ ಎಷ್ಟು ಹಿಂಸೆ ಆಗಿರ್ಬೋದು ಮಾತಿಂದ. ಅದಕ್ಕೆ ಮಾತಾಡ್ಬೇಕಾದ್ರೆ ಅದು ಸತ್ಯ ಇದೆಯಾ ಅಂತ ಅರ್ಥ ಮಾಡ್ಕೋಬೇಕು. ಈ ಮಾತನ್ನ ಇದನ್ನ ಆಡ್ಬೇಕಾದ್ರೆ ಇದನ್ನ ನನಗ್ ಸಂಪೂರ್ಣ ಗೊತ್ತೈತೆ, ಇದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡ್ಬೇಕು. ಇಲ್ಲಾಂದ್ರೆ ಈ ಮಾತು ಆಡೋದ್ರಿಂದ ಏನಾದ್ರೂ ಉಪಯೋಗ ಐತಾ, ಪ್ರಯೋಜನ ಐತಾ ಅಂತ ತಿಳ್ಕೊಂಡು ನಾವು ಮಾತಾಡಿದ್ರೆ ಯಾವ ನಮಗಲ್ಲ, ಈ ಸಮಾಜದೊಳಗ ಮನೆಯೊಳಗೆ ಏನೂ ಇದು ಬರೋದೇ ಇಲ್ರಿ. ಆದಷ್ಟು ಮೌನ ವಹಿಸೋದು ಬೆಸ್ಟ್. ವಾರಕ್ಕವರು 3 ದಿನ ಮೌನ ಮಾಡ್ತಿದ್ರಂತ ಗಾಂಧೀಜಿಯವರು. ಉಪವಾಸ ಮಾಡ್ತಿದ್ರು ಮತ್ತೆ ಮೌನ ಮಾಡ್ತಿದ್ರು. ಅದಕ್ಕೆ ಅವರು ಸ್ಲೇಟ್ ಇಟ್ಕೊಳ್ತಿದ್ರಂತ್ರಿ ಏನಾದ್ರು ಹೇಳಲಿಕ್ಕೆ. ನಮ್ಮ ಪಿರಮಿಡ್ ಮಾಸ್ಟರ್ಗಳು ಕೂಡ ನಾವು ಮೌನ ಮಾಡ್ತೀವಲ್ರಿ. ಆದ್ರೆ ಮೌನ ಅಂದ್ರೆ ಅವರು ತಮ್ಮ ಒಂದು ಇದಕ್ ಕಾರಣಕ್ಕೆ ಮಾಡಿರ್ಬೋದು. ಆದ್ರೆ ಮೌನ ಅಂದ್ರೆ ಒಳಗಡೆ ಯಾವುದೇ ರೀತಿಯ ಆಲೋಚನೆ ಓಡ್ದಂಗೆ. ತಾವ್ ಯಾರಾದ್ರೂ ವಿಪಶನಕ್ಕೆ ಹೋಗಿರಿ ಅಂದ್ರೆ ಅಲ್ಲಿ ಒಂದು
ಹ್ಮ್ ಆರ್ಯ ಮೌನ ಅಂತ ಪಾಲಿಸ್ತಾರೆ. 10 ದಿನ ಕೂಡ ನಾವು ನೋಬೆಲ್ ಸೈಲೆನ್ಸ್ ಅಂತ ಕರೀತಾರೆ ಅದನ್ನ. ಕಂಪ್ಲೀಟ್ ಹೆಂಗಿರ್ಬೇಕು ನಮ್ಮ ಮೌನ ಅಂದ್ರೆ, ನಾವು ನಮ್ಮ ಕಾಲಿಂದ 1 ಅಡಿ ಮಾತ್ರ ನಮ್ ದೃಷ್ಟಿ ಇರ್ಬೇಕಂತ್ರೆ, ಹಿಂಗ ಇಷ್ಟೇ. ಈಗ ಬೇರೆಯವ್ರನ್ನ ನೋಡಿದಾಗ ಧ್ಯಾನ ಸಾಧನೆಗೆ ಹೋಗಿರ್ತೀವಿ, ಅಲ್ಲಿ ಬಹಳ ಕಠಿಣತೆ ಇರುತ್ತೆ. ನಾ ಹೋಗಿ ಬಂದಿನಿ ಅಲ್ಲಿಗೆ, ಬಹಳ ಕಠಿಣತೆ. ಒಂದ್ ದಿನ ಬೆಳಗ್ಗಿಂದ ರಾತ್ರಿ ತನಕ ಕುತ್ಕೊಳ್ಳೋಷ್ಟ್ರಲ್ಲಿ ಭಗವಂತ ಕಾಣಿಸ್ಬಿಡ್ತಾನ್ರಿ. ಅಂದ್ರೆ ನಮ್ ಧ್ಯಾನದಲ್ಲಿದ್ದಂಗೆ ಹಂಗಿಲ್ರಿ. ವರ್ಕಂಡ್ ಕೂಡ್ಬೋದು, ಕಾಲ್ ಚಾಚ್ಕೊಂಡ್ ಕೂಡ್ಬೋದು, ಹಿಂಗೇನೇನೋ ಮಾಡ್ಬೋದು ಅಂತ ಇರಲ್ಲ ಅಲ್ಲಿ. ಹೆಂಗಂದ್ರೆ ಒಂದು ಹತ್ತಿಯ ಒಂದ್ ದಪ್ಪನಾದಂತ ಒಂದು ಕುಶನ್ ಇರುತ್ತ. ಕುಶನ್ ಅಂದ್ರೂ ಕೂಡ ಅದು ಸ್ಪಂಜಿಂದ ಇರಲ್ರಿ, ಅದು ಸ್ಪಂಜ್ ಕುಶನ್ ಇರಲ್ಲ, ಹತ್ತಿ ಇರುತ್ತೆ. ಜನ ಕುತ್ಕೊಂಡು ಅದು ಗಟ್ಟಿ ಕಲ್ತರ ಆಗ್ಬಿಟ್ಟಿರತ್ತ. ಅದ್ರ ಮೇಲೆ ಹಿಂದೆ ನಮ್ ಬ್ಯಾಕ್ ಹಿಂಗ್ ಸ್ಟ್ರೈಟ್ ಆಗ್ಬೇಕಂದ್ರೆ ಅಲ್ಲಿ ಏನ್ ಮಾಡ್ತಾರ, ಒಂದು ದಿಂಬು ಕೊಡ್ತಾರ್ರಿ. ಆ ದಿಂಬೆಲ್ಲ ನಾವು ಕುತ್ಕೋಬೇಕು. ವಿಪರೀತ ಪೇನ್ ಅಂದ್ರೆ ಪೇನ್. ಹೆಂಗಂದ್ರೆ ಒಂದ್ ದಿನ ಸಂಜೆ ಆಗೋಷ್ಟ್ರಲ್ಲಿ ನನ್ಗೇನಾಯ್ತು, ನನ್ ಕಾಲ್ ಚೆನ್ನಾಗಿದ್ವಲ್ಲಪ್ಪ, ಬಾಡಿ ಪೇನ್ ಬಂದ್ಬಿಡುತ್ತೆ. ಇನ್ನೇನ್ ಕಾಲ್ ಮುರಿದೋಯ್ತು ಅನ್ನೋಷ್ಟು ನೋವು ಬಂದ್ಬಿಡುತ್ತೆ. ಅದು ಯಾರ ಜೊತೆಗೆ ಎಷ್ಟ್ ಮಾತಾಡ್ಬೇಕಂದ್ರೆ, ಅಲ್ಲಿ ನಮ್ಮ ಮೆಂಟರ್ಸ್ ಇರ್ತಾರ್ರಿ, ಕೋಚ್ ಇರ್ತಾರ, ಅವ್ರ ಹತ್ರ ಹೋಗಿ ಪಿಸು ಮಾತಲ್ಲಿ ಮಾತಾಡ್ಬೇಕು. ಮೇಡಮ್ ನಮ್ಗೆ ಕಾಲ್ ತುಂಬಾ ನೋಯ್ತದೆ. ಹೌದು, ನೋವು ಬರ್ಬೇಕಂತ ಹೇಳಿದ್ರು ಅವ್ರು. ನಂಗೆ ಆಶ್ಚರ್ಯ ಆಯ್ತು, ನೋವು ಬರ್ಬೇಕಾ, ಇದೇನಪ್ಪ ಗತಿ ಅನ್ಕೊಂಡ್ವಿ ನಾವು. ಅಂದ್ರೆ ಆ ಕರ್ಮಗಳೆಲ್ಲ ಆ ನೋವುಗಳ ರೀತಿಯಲ್ಲಿ ನಮ್ಮಿಂದ ರಿಲೀಸ್ ಆಗ್ತಾವಂತೆ. ಗೊತ್ತೇ ಇರ್ಲಿಲ್ಲ. ಅಬ್ಬಾ ನಿಜವಾಗೂ ಒಂದು ನರಕ ಯಾತನೆ ಅಂತ ಹೇಳ್ಬೋದು ಅದನ್ನ. ಬಟ್ 10 ಡೇಸ್ ಅದನ್ನ ಸಹಿಸಿದ್ವಿ ನಾವು. ಯಾರು ಮಾತಾಡಂಗಿಲ್ಲ, ಆಲೋಚನೆ ಮಾಡಂಗಿಲ್ಲ. ಒಂದ್ ರೂಮಲ್ಲಿ ಒಬ್ರೇ ಇರ್ಬೇಕು. ಇನ್ನೊಬ್ರು ನೋಡಿದಾಗ ಅಟ್ಲೀಸ್ಟ್ ಚೆನ್ನಾಗಿದ್ಯಾ, ಧ್ಯಾನ ಚೆನ್ನಾಗಾಯ್ತಾ, ಹೆಂಗೆ ಅಂತಂದ್ ಈ ರೀತಿ ಆಲೋಚನೆ ಕೂಡ ಬರ್ಲಾರ್ದಂಗೆ ನಮ್ಮನಲ್ಲಿ ಮಾಡ್ತಾರೆ. ಹೋಗಿ ಬರ್ಬೋದು ಅಲ್ಲಿ, ಹೈದರಾಬಾದ್ ಅಲ್ಲಿ ಸಿಗುತ್ತದು. ನೆಟ್ ಅಲ್ಲಿ ನೋಡಿ ತಾವು ಅದನ್ನ ಬುಕ್ ಮಾಡ್ಕೋಬಹುದು. ಒಂದ್ ಸಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋರ್ಗೆ ಹೋಗ್ಬೋದು ಅಲ್ಲಿಗೆ, ಏನ್ ತೊಂದ್ರೆ ಇಲ್ಲ. ಇನ್ನ 3ನೇದಾಗಿ ನಾವು ಯುಕ್ತ ಯೋಚನೆ, ಮಿತ ಯೋಚನೆ, ನಿರ್ಯೋಚನೆ. ನಮ್ಮ ಆಲೋಚನೆ ಹೆಂಗಿರ್ಬೇಕು, ಆಲೋಚನೆ ಹೆಂಗ್ ನೋಡ್ರಿ. ಈಗ ನಾವು ಯಾವಾಗ್ಲೂ ನಮ್ಮ ಮನುಷ್ಯಂದು ಏನಂದ್ರೆ, ಗಡಿಯಾರದ ಪೆಂಡುಲಮ್ ತರ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ತಿರ್ತ ನಮ್ಮ ಮನಸ್ಸು. ಅಂದ್ರೆ ಗತಕಾಲಕ್ಕೆ ಹೋಗೋದು, ಅಲ್ಲೇ ಆದಂತ ಘಟನೆಗಳನ್ನ ನೆನೆಸ್ಕೊಂಡು ಆ ದುಃಖಿಸ್ತಿರ್ತೀವಿ. ಅಯ್ಯೋ ಈ ತರ ಆಯ್ತು, ಹಿಂಗಾಯ್ತು. ಆದ್ರೆ ಮತ್ತೆ ಇನ್ನೊಂದ್ಸಲ ಏನಾಗುತ್ತ, ಭವಿಷ್ಯತ್ತಕ್ಕೆ ಹೋಗ್ತೀವಿ. ಭವಿಷ್ಯತ್ತೊಳಗೆ ಏನಾಗ್ಬೋದು ಅಂತ ಭಯ ಪಟ್ಕೊಂತಿರ್ತೀವಿ. ಈ ದುಃಖ ಭಯ ಪ್ರೇಮ್ನಾಥ್ ಸರ್ ಹೇಳ್ತಿರ್ತಾರೆ, ಒಂದು ಒಂದು ಭೂತ ಅಂತ, ಒಂದು ದೆವ್ವ ಅಂತ. ಭೂತ ಅಂದ್ರೆ ಭೂತಕಾಲದ್ದು, ಭವಿಷ್ಯತ್ ದೆವ್ವ. ಈ ಭೂತ ದೆವ್ವ ನಡುವೆ ಇದ್ಕೊಂಡು ನಾವು ಅಳ್ತಾ ಇರ್ತೀವಿ. ಅದಕ್ಕೆ ಅವೆರಡು ಬೇಡ ನಮ್ಗೆ. ಎರಡು ಬೇಡ ಅಂದ್ರೆ ಏನ್ ಮಾಡ್ಬೇಕು, ಉಸಿರಾಟದ ಮೇಲೆ ಗಮನ ಕೊಡ್ರಿ. ಅದಕ್ಕೆ ಪತ್ರಿ ಸರ್, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಈ ಭೂತನು ಬೇಡ, ದೆವ್ವನು ಬೇಡ ನಮ್ಗೆ. ನಾವು ಪ್ರೆಸೆಂಟ್ ಅಲ್ಲಿ ಇರೋಣ, ಶ್ವಾಸ ಗಮನಿಸ್ತಾ ಇರೋಣ ಅಂತ ಹೇಳ್ಬಿಟ್ಟು ಅವರು ಅದನ್ನ ಕೊಟ್ರು. ಮತ್ತೆ ಮೆಹರ್ ಬಾಬಾ ಅಂತಕ್ಕಂಥವ್ರು 45 ವರ್ಷ ಮೌನವಾಗಿದ್ದರ್ರಿ. ರಮಣ ಮಹರ್ಷಿಗಳು, ಅವರು ಆಲ್ಮೋಸ್ಟ್ ಅವರ ಜೀವನದ ಒಂದು 90% ಮೌನನೇ ಇದ್ರಂತ ಹೇಳ್ಬೋದು. ಅವ್ರ ಹತ್ರ ಅವ್ರು ಏನು ಹೇಳ್ತಿದ್ದಿಲ್ಲಂತೆ. ಸುಮ್ನೆ ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವ್ರು ಕೂಡ ಹೋಗಿ ಅವ್ರ ಹತ್ರ ಧ್ಯಾನ ಮಾಡೋದು. ಅವ್ರ ಹತ್ರ ಕುತ್ಕೊಂಡ್ಬಿಟ್ರೆ ಸಾಕು, ಅವ್ರ ಎಷ್ಟೋ ಪ್ರಶ್ನೆಗಳ ಉತ್ತರ ಸಿಗೋದು, ಅವ್ರಿಗೆಲ್ಲಾ ಪರಿಹಾರ ಸಿಗ್ತಾ ಇತ್ತಂತೆ. ಆ ರೀತಿ ಸಾವಿರಾರು ಜನ ರಮಣ ಮಹರ್ಷಿಗಳ ಹತ್ರ ಹೋಗಿ ಕುತ್ಕೊಂಡು ಪರಿಹಾರ ತಗೋತಿದ್ರು. ಅವ್ರು ಏನು ಹೇಳ್ತಿರ್ಲಿಲ್ಲ. ಒಂದ್ಸಲ ಅವ್ರ ಹತ್ರ ಅವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ, ಈ ಆತ ಏನೋ ದೊಡ್ಡ ಪಂಡಿತ ಅಲ್ಲ, ಏನೂ ಅಲ್ಲ. ಹೆಂಗಿರ್ತಾನತ ರಮಣ ಮಹರ್ಷಿ, ಕೇವಲ ಒಂದು ಲಂಗೋಟಿ ಮೇಲೆ ಇರ್ತಕ್ಕಂಥ ವ್ಯಕ್ತಿಗೆ ಇಷ್ಟು ಸಾವಿರಾರು ಜನನ ಅಂತೇಳಿ ಒಬ್ಬತ, ನನ್ಗೆ ಹೆಸರು ಮರ್ತೋಗಿದ್ರಿ ಅವ್ರದ್ದು, ಅವ್ರು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರಂತ. ಇವರು ಮನಸ್ಸಿನ ಒಳಗಡೆ ಏನೈತೆ, ಫೇಸ್ ರೀಡಿಂಗ್ ಅಂತಾರ ನೋಡ್ರಿ. ಅವ್ರ ಮನಸ್ಸಿನಾಗ ಏನೈತೆ, ಮುಖ ನೋಡಿದ ತಕ್ಷಣ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ. ಸಾವಿರಾರು ಜನ ಕುತ್ಕೊಂಡಿದ್ರಂತೆ ಮುಂದೆ. ಹಂಗೆ ನಾವು ಸ್ವಾಮಿಯವ್ರ ಕಡೆ ಹೋದಾಗ, ನಮ್ ಪಾಳಿ ಬಂದ ನಮ್ಮನ್ನ ಹಂಗೆ ಮುಂದಕ್ ಹೋಗ್ತೀವಲ್ಲ,
ಕೊನೆಗೆ ಕೂತ್ಕೊಂಡಿದ್ರಂತೆ ಅವರು. ಎಲ್ಲರೂ ಎದ್ದೋದ್ರಂತೆ. ಎಲ್ಲರೂ ಬಹಳ ಖುಷಿಯಿಂದ ಎದ್ದೋಗ್ತಿದ್ರಂತೆ. ರಮಣ ಮಹರ್ಷಿಗಳು ಒಬ್ಬರಿಗೊಂದು ಮಾತು ಹೇಳ್ತಿದ್ದಿಲ್ಲಂತೆ. ಅವಾಗ ಕೊನೆಗೆ ಇವ್ರು ಉಳಿದ್ರಂತೆ. ಹೇಳಿದ್ರಂತೆ, ನನ್ನ ಮನಸ್ಸಿನೊಳಗೆ ಏನನ ಇದ್ರಲ್ಲ ನಿನಗ್ ಗೊತ್ತಾಗದಂತ ಹೇಳಿದ್ರಂತೆ. ಶಾಕ್ ಆಗ್ಬಿಟ್ರಂತೆ ಅವ್ರು. ಯಾಕಂದ್ರೆ ಇವ್ರ ಮನಸ್ಸಿನೊಳಗಡೆ ಏನೈತೆ ಅಂತ ಕಂಡುಹಿಡಿಲಿಕ್ಕೆ ಅವ್ರು ಬಂದಿದ್ರಂತೆ. ರಮಣ ರಮಣ ಮಹರ್ಷಿಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಇವರೇ ಹೇಳ್ಬಿಟ್ರಂತೆ. ಅಂದ್ರೆ ಈತ ಎದಕ್ ಬಂದಾನಂತ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಪತ್ರಿ ಸರ್ ಒಂದ್ ಮಾತು ಹೇಳ್ತಾರೆ. ನಾವ್ ಎದಕ್ ಬಂದೀವಿ, ನಾವ್ ಏನಕ್ ಬಂದೀವಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನಾವೇನೋ ಇಟ್ಕೊಂಡಿದ್ದು ಟಕ್ ಅಂತ ಹೇಳ್ಬಿಡ್ತಾ ಇದ್ರಿ ಸರ್. ಅದು ನಮ್ಮ ಎಲ್ಲಾ ಗಮನಕ್ ಬಂದೈತಲ್ಲ, ನಮ್ಮ ಅನುಭವಕ್ ಬಂದೈತಲ್ಲ ಅದೆಲ್ಲ. ಸರ್ ಹೇಳ್ತಾರ, ನನ್ ಮನಸ್ಸು ಯಾವಾಗ್ಲೂ ಖಾಲಿ ಇರುತ್ತ. ಅವ್ರ ಆಲೋಚನೆ ನನ್ನ ಒಳಗಡೆ ಬರುತ್ತ. ಅವು ನನಗ್ ಗೊತ್ತಾಗತ್ತ ಹೇಳಿದ್ರು ಸರ್ ಒಂದ್ಸಲ ಅವ್ರ ಜೊತೆಯಲ್ಲಿ ಸತ್ಸಂಗ ಮಾಡುವಾಗ. ಅದಕ್ಕೆ ಮನಸ್ಸನ್ನ ಖಾಲಿಯಾಗಿಟ್ಕೋಬೇಕು ಅಂತ ಹೇಳಿದ್ರಿ. ಮನೆಯೊಳಗಿದ್ದಾಗ ನಾವು ಆಫೀಸಿನ ಆಲೋಚನೆ ಮಾಡೋದು, ಆಫೀಸ್ಗೆ ಹೋದಾಗ ಮನೆ ಯೋಚನೆ ಮಾಡೋದು, ಎರಡು ರಾಂಗ್. ಎಲ್ಲಿರ್ತೀವಿ ಅಲ್ಲಿ ನಾವು ಅಡ್ಜಸ್ಟ್ ಆಗ್ಬಿಡ್ಬೇಕು. ಅಯ್ಯೋ ನಾವ್ ಹಿಂಗ್ ಮನ್ಯಾಗ ಇದ್ ಬಿಟ್ಟು ಬಂದೀನಿ, ಮನ್ಯಾಗ ಏನಾಗ್ತೈತೋ, ಮನ್ಯಾಗ ಏನ್ ಮಾಡಕ್ ಅಂದಾಗ ಅಲ್ಲಿ ನಾವು ಎಲ್ಲದೀವಿ ಅಂದಾಗ ಆ ಕೆಲಸ ಪರ್ಫೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಗ್ ಬಂದಾಗ ಅಯ್ಯೋ ನನ್ ಸ್ಕೂಲ್ನಾಗ ನಾನು ಅದು ಮಾಡ್ಬೇಕಾಗಿತ್ತು, ನಾನು ಇದು ಮಾಡ್ಬೇಕಾಗಿತ್ತು, ಆ ಮಕ್ಳಿಗೆ ಇದು ಕಲಿಸ್ಬೇಕಾಗಿತ್ತು ಇವತ್ತ ಅಂದ್ರೆ ಆ ಕೆಲ್ಸನೂ ಆಗಲ್ಲ, ಈ ಕೆಲ್ಸನೂ ಆಗಲ್ಲ. ನಾವ್ ಅದಕ್ಕೆ ಬಂದ್ ಎಲ್ಲೇನಿದೀವಿ ಆ ಕೆಲ್ಸ ನಾವ್ ಮಾಡ್ಬೇಕು. ಈಗ ಒಂದ್ ಸರ್ ಅದಕ್ಕೊಂದ್ ಎಕ್ಸಾಂಪಲ್ ಕೊಡ್ತಾರ್ರಿ. ನಾವಿದು ಯಾವ್ದೋ ಒಂದ್ ಗುಡ್ಡದ ಕಡೆ ನಡ್ಕೊಂಡು ಹೋಗ್ತಿರ್ತೀವಿ ಅನ್ಕೊಳ್ರಿ. ಆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಯ್ಯಪ್ಪ ಆ ಗುಡ್ಡದ ಮೇಲಿಂದ ಕಲ್ಲು ಬಂದು ನನಗ್ ಬಡದು ನಂಗ್ ಬಿದ್ದು ನಾ ಸತ್ತೋಗ್ಬಿಟ್ಟೆ ಅಂದ್ರೆ ನನ್ ಮನ್ಯಾಗ ನನ್ನ ಫ್ಯಾಮಿಲಿ ಗತಿ ಏನಾಗುತ್ತಪ್ಪ ಅಂತ ಆಲೋಚನೆ ಮಾಡಿದ್ರೆ ಅದಕ್ಕೆ ಸರ್ ಹೇಳ್ತಾರ್ರಿ, ಯದ್ಭಾವಂ ತದ್ಭವತಿ. ನೀನ್ ಏನನ್ನ ಆಲೋಚನೆ ಮಾಡ್ತೀಯಾ, ನಿನ್ನ ವಾಸ್ತವಕ್ಕೆ ನೀನೇ ಕಾರಣ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ಆ ನಿಜವಾದ ಕಲ್ಲಾಗ್ಲಿ ಅಥವಾ ಎಲ್ಲಿಂದ ಬಂದ ರೋಡ್ನಾಗ ಏನಾರ ಆಕ್ಸಿಡೆಂಟ್ ಆಗ್ಬಿಡ್ಬೋದು ಆ ಕ್ಷಣಕ್ಕೆ. ಇಲ್ಲ, ಅದಕ್ಕೆ ಆಲೋಚನೆ ಮಾಡಂಗಿಲ್ಲ. ನಾನು ಪರ್ಫೆಕ್ಟ್ ಆಗಿ ಹೋಗಿ ಮುಟ್ತೀನಪ್ಪ ಅಷ್ಟೇ ಇರ್ಬೇಕು ಆಲೋಚನೆ. ಅದನ್ನ ಮಾಡಿದ್ರೆ ಕರೆಕ್ಟ್ ಆಗಿ ನಾವು ಹೋಗ್ತೀವಿ. ಇನ್ನ ಒಂದ್ ಮನೆಯಲ್ಲಿ ಒಂದ್ ಸಣ್ಣ ಪಾಪು ಇರುತ್ತೆ. ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮೊಮ್ಮಗಳು ಬಂದಿದ್ದಾಳೆ. ಇವಾಗ ಒಂದು 21 ಡೇಸ್ ಆಯ್ತು ಇವಾಗ ಬಂದು. ನಾನು ಆ ಮಗುವಿನ ಲಾಲನೆ ಪಾಲನೆ ಮಾತ್ರ ಮಾಡ್ಬೇಕು, ಅದನ್ನ ಆಟ ಆಡಿಸ್ತಿರ್ಬೇಕು, ಆ ಕೆಲಸ ಮಾಡ್ತಿರ್ಬೇಕು. ಅಯ್ಯೋ ಈ ಈ ಹುಡ್ಗಿ ನಾಳೆ ದೊಡ್ಡವಳಾಗಿ ಏನ್ ಓದ್ಕೊಂತಾಳೋ, ಹೆಂಗಿರ್ತಾಳೋ, ಇದನ್ನೆಲ್ಲ ಕಲಿತಾಳೋ, ನಾಳೆ ಗಂಡನ ಮನೆಗೆ ಹೆಂಗ್ ಹೋಗ್ತಾಳ ಅಂತ ಆಲೋಚನೆ ಮಾಡ್ರೆ ಮೂರ್ಖಳಾಗ್ತೀನಿ ನಾನು. ಆ ಆಲೋಚನೆ ಮಾಡಂಗಿಲ್ಲ. ಆ ಮಗು ಆ ಜೊತೆಯಲ್ಲಿ ಆ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಆ ಪಾಸಿಟಿವ್ ವೈಬ್ಸ್ ಇರ್ತಾವಲ್ಲ, ಅದನ್ನ ಮಾತ್ರ ಸ್ವೀಕಾರ ಮಾಡ್ಕೊಂತ ಪ್ರೆಸೆಂಟ್ ಅಲ್ಲಿ ಅದಕ್ಕೆ ಅದು ಸುಸು ಕಕ್ಕ ಮಾಡಿದ್ದಿಲ್ಲ, ಅದು ಕ್ಲೀನ್ ಮಾಡ್ಬೇಕಾ, ಅದಕ್ಕೇನು ಮೈಯೆಲ್ಲ ಒರೆಸ್ಬೇಕಾ, ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಅಮ್ಮನ ಕಡೆ ಕೊಡ್ಬೇಕಾ, ಇಷ್ಟು ಮಾತ್ರ ಆಲೋಚನೆ ಇದ್ರೆ ಸಾಕ್ರಿ. ಸರಿಯಾದ ಆಲೋಚನೆ, ಮಿತ ಆಲೋಚನೆ. ನಿರ್ಯೋಚನೆ ಅಂದ್ರೆ ಇನ್ನ ಕಂಪ್ಲೀಟ್ ಧ್ಯಾನ, ಅದುವೇ ಆಲೋಚನಾ ರಹಿತ ಸ್ಥಿತಿ. ಆಲೋಚನಾ ರಹಿತ ಸ್ಥಿತಿ ಅಂದ್ರೆ ನಾವು ಧ್ಯಾನದಲ್ಲಿ ಬರ್ತಕ್ಕಂಥದ್ದು. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಸ್ಪಿರಿಚುವಲ್ ರಿಯಾಲಿಟಿ ಆ ವಿಡಿಯೋ ನೋಡಿದವ್ರಿಗೆ ಗೊತ್ತೇ ಇರತ್ರಿ. ಅಲ್ಲಿ ಒಂದು ಆಕೃತಿ ಧ್ಯಾನ ಕುತ್ಕೊಂಡಿರುತ್ತೆ. ಆಲೋಚನೆಗಳು ಕಲರ್ಫುಲ್ ಬಾಲ್ ತರ ಹೋಗ್ತಾ ಇರ್ತಾವ. ಆಲೋಚನೆ ಇದ್ದಾಗ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮ ಒಳಗಡೆ ಎಂಟರ್ ಆಗಿರಂಗಿಲ್ಲ. ಯಾವಾಗ ಆ ಆಲೋಚನೆಗಳು ಟಕ್ಕಂತ ನಿಂತು ಹೋಗ್ತಾವ್ರಿ ಸ್ವಲ್ಪ ಹೊತ್ತಿಗೆ, ಅವಾಗ ಆ ಕಾಸ್ಮಿಕ್ ಎನರ್ಜಿ ಎಂಟರ್ ಆಗುತ್ತಲ್ಲ, ಆ ಆಲೋಚನೆಗಳು ಎಲ್ಲವೂ ನಮ್ಮಿಂದ ತೊಲಗಿ ಹೋದಾಗ ನಾವು ಆ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ, ಆ ವಿಶ್ವಶಕ್ತಿ ಕನೆಕ್ಟ್ ಆಗ್ತೀವಿ. ಆ ಕನೆಕ್ಟ್ ಆದಾಗ ಕಂಪ್ಲೀಟ್ ಆಗಿ ನಮ್ಮ ಹೋಲ್ ಬಾಡಿ, ನಮ್ಮ ನರ್ವಸ್ ಸಿಸ್ಟಮ್ ಎಲ್ಲ ಕೂಡ ಕ್ಲೆನ್ಸ್ ಆಗಿ ನಮ್ಗೆ ಸರಿಯಾದಂತ ಆರೋಗ್ಯ ಸಿಗುತ್ತಾ, ಸರಿಯಾದಂತ ನಮ್ಮ ಫ್ಯೂಚರ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊತಕ್ಕಂತ ಕೆಪಾಸಿಟಿ ನಮಗ್ ಬರುತ್ತೆ. ಅದಕ್ಕೆ ಪತ್ರಿ ಸರ್ ಕೋ ಕ್ರಿಯೇಟರ್ಸ್ ಅಂತ ಕರೆದಿರೋದು, ನಮ್ಮನ್ನ ಸಹ ಸೃಷ್ಟಿಕರ್ತರು. ಮತ್ತೆ ದೇಶ ಕಾಲಮಾನ ಪರಿಸ್ಥಿತಿ ತಕ್ಕಂಗೆ ನಾವು ಆಲೋಚನೆ ಮಾಡ್ಬೇಕು. ಎಷ್ಟು ಆಲೋಚನೆ ಮಾಡ್ಬೇಕು? ಒಂದು ಎಕ್ಸಾಂಪಲ್ ಕೊಡ್ತಾರೆ ಸರ್. ಮಹಾಭಾರತದೊಳಗ ಪಾಂಡವರು ಕೌರವರು ಅವ್ರಿಗೇನು ಇನ್ನ ಯುದ್ಧ ಟೈಮ್ ಬಂದ್ಬಿಟ್ಟಿರ್ತೈತೆ. ಕೊನೆಗೆ ಸಂಧಾನಕ್ಕೆ ಹೋಗ್ತಾನ. ಯುದ್ಧ ಅಂದ್ರೆ ಇನ್ನ ಅವ್ರನ್ನ ವನವಾಸಕ್ಕೆ ಕಳಿಸಿದ್ರು, ಸಾಯ್ಸಕ್ ನೋಡಿದ್ರು, ಅರಗಿನ ಮನೆಯಲ್ಲಿ ಅವ್ರನ್ನ ಸಾಯ್ಸಕ್ ನೋಡಿದ್ರು. ಏನೆಲ್ಲ ಆದ್ರೂ ಕೂಡ
ಕೊನೆಗೆ ಪ್ರಯತ್ನ ಮಾಡ್ತಾನೆ ಶ್ರೀಕೃಷ್ಣ. ಸ್ವಲ್ಪ ವೇಟ್ ಮಾಡಿ, ನಾ ಸಂಧಾನಕ್ಕೆ ಹೋಗಿ ಬರ್ತೀನಿ, ನೋಡೋಣ ಏನಾಗತ್ತಂತಂದಾಗ ಅಲ್ಲಿ ನೋಡಪ್ಪ, ಕೊನೆಗೆ ಒಂದು 5 ಹಳ್ಳಿ ಕೊಡ್ರಿ ಅವರಿಗೆ, ಪಾಂಡವರಿಗೆ. ರಾಜ್ಯ, ಇಡೀ ರಾಜ್ಯ ನೀವೇ ಇಟ್ಕೊಳ್ರಿ, 5 ಹಳ್ಳಿಗಳನ್ನ ಕೊಡ್ರಿ, 5 ಜನಕ್ಕ ಒಂದೊಂದು ಹಳ್ಳಿ ಕೊಡ್ರಿ ಅಂದಾಗ ದುರ್ಯೋಧನ ಅಹಂಕಾರದಿಂದ ಏನ್ ಹೇಳ್ತಾನೆ ಗೊತ್ತಾ? 5 ಹಳ್ಳಿ ಅಲ್ಲ, ಒಂದು ಸೂಜಿಯ ಮೊನೆಯಷ್ಟು ಭೂಮಿ ಕೊಡಲ್ಲ ಅಂತ ಹೇಳ್ದ. ಇದು ಅಹಂಕಾರದ ಪರಮಾವಧಿ ಅಲ್ಲ? ಶ್ರೀಕೃಷ್ಣ ತಲೆ ಮೇಲೆ ಕೈ ಹೊತ್ತು, ಅಯ್ಯೋ ಹಿಂಗ್ ಮಾಡಿನ, ಏನ್ ಮಾಡ್ಬೇಕಪ್ಪ ಇದಕ್ಕ ಅಂತ ಆತ ಚಿಂತೆ ಮಾಡ್ಕೊತ ಕೊಡ್ಲಿಲ್ರಿ. ಸಡನ್ ಆಗಿ ಒಂದು ನಿರ್ಧಾರ ಮಾಡಿದ. ಅರ್ಜುನ ಹತ್ರ ಬರ್ತಾನ. ಹತವ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಎಸ್, ಎಲ್ಲ ಏನೇನ್ ನೀನ್ ಯೋಚನೆ ಮಾಡಂಗಿಲ್ಲಪ್ಪ ಅರ್ಜುನ, ನಡಿ ಯುದ್ಧ ಮಾಡಿ ನಡಿ, ಯುದ್ಧ ನಿಶ್ಚಯ ಆಗೈತೆ. ಮತ್ತೆ ಕೃಷ್ಣ ಪರಮಾತ್ಮರಿ ಆತನನ್ನ ಬಂಧಿಸಿ ಆತನ ಸೆರೆಮನೆಯಲ್ಲಿ ಇಡ್ಲಿಕ್ಕೆ ಹೋಗ್ತಾನತ್ತ. ಅವಾಗ ಏನಂತ ತಾವೆಲ್ಲ ನಾವು ನೇರವಾಗಿ ನೋಡಿಲ್ಲ, ನಾವು ಮೂವಿಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿವಲ್ಲ ಮನೆ ಲಾಕ್ಡೌನ್ ಟೈಮ್ನಾಗ. ಆತನ್ನ ಕಟ್ಟಿ ಹಾಕಿದಾಗ, ಸರಪಣಿಯಿಂದ ಕಟ್ಟಿ ಹಾಕಿದಾಗ ಎಲ್ಲಾ ಕಡೆನೂ ಯಾರು ಕಾಣಿಸ್ತಿರ್ತಾರ ಅಲ್ಲಿ ನೋಡಿವೆಲ್ಲ. ಆವಾಗ ಆ ಬಂಧನಗಳಿಂದ ಮುಕ್ತ ಆಗಿ ಯುದ್ಧ ನಡಿ ಅರ್ಜುನ, ಯುದ್ಧ ಮಾಡಿ ನಡಿ ಅಂತಂದು ಆತನ್ನ ಕರ್ಕೊಂಡ್ ಬಂದ್ಬಿಡ್ತಾರ್ರಿ. ಅದಕ್ಕೆ ನಾವು ಎಷ್ಟು ಯೋಚನೆ ಮಾಡ್ಬೇಕು, ಎಲ್ಲಿ ಯೋಜನೆ, ಎಷ್ಟು ಊಟ, ಎಷ್ಟು ಮಾತು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ದುಃಖ ಅನ್ನೋದು, ಅನಾರೋಗ್ಯ ಅನ್ನೋದು ಬರೋದಿಲ್ಲ ಅಂತ ಹೇಳ್ತಾ, ಇಲ್ಲಿ ತನಕ ಅದ್ಭುತವಾದ ಅವಕಾಶ ಕೊಟ್ಟಂತ ಎಲ್ಲ ಮಾಸ್ಟರ್ಗಳಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸರ್.